Hello, my dear doctors and engineers and parents. ಈ ದಿನ ಕೆ ಅವರು ಒಂದು ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ದಿಸ್ ಇಸ್ ರಿಗಾರ್ಡಿಂಗ್ ಮಾರ್ಕ್ ರೌಂಡ್ ರಿಸಲ್ಟ್ ಆಫ್ ಮೆಡಿಕಲ್ ಅಂಡ್ ಡೆಂಟಲ್ ಫಸ್ಟ್ ರೌಂಡ್ ಅಂಡ್ ಅದರ್ ಕೋರ್ಸಸ್ ಯು ಜಿ ಸಿ ಇ ಟಿ ಸೆಕೆಂಡ್ ರೌಂಡ್ ಮಾರ್ಕ್ ರಿಸಲ್ಟ್ಸ್ ಕೊಟ್ಟಿದ್ದಾರೆ. ಸೊ ನಿಮಗೆ ಒಂದು ಆಪ್ಷನ್ ಸಹ ಕೊಡ್ತಿದ್ದಾರೆ. ಅಪ್ ಟು 20th ಬೆಳಿಗ್ಗೆ 9 ಗಂಟೆವರೆಗೂ, 20 ಆಗಸ್ಟ್ 2026 ಬೆಳಿಗ್ಗೆ 9 ಗಂಟೆವರೆಗೂ ನೀವು ಕಾಲೇಜಸ್ನ ಆ್ಯಡ್ ಮಾಡ್ಕೋಬಹುದು, ರಿಮೂವ್ ಮಾಡ್ಕೋಬಹುದು, ಚೇಂಜ್ ಮಾಡ್ಕೋಬಹುದು, ಮಾಡಿಫೈ ಮಾಡ್ಕೋಬಹುದು. Candidates who have not entered the options for medical or dental can also enter if interested. ಮೆಡಿಕಲ್ ಮತ್ತೆ ಡೆಂಟಲ್ ನೀಟ್ ಆಸ್ಪಿರೆಂಟ್ಸ್ ಯಾರಾದರೂ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದ್ರೆ ಅವರು ಸಹ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ದ ಆಕ್ಚುಯಲ್ ರಿಸಲ್ಟ್ ಆಫ್ ದಿಸ್ ರೌಂಡ್ ಆಫ್ ಸೀಟ್ ಅಲಾಟ್ಮೆಂಟ್ ವಿಲ್ ಬಿ ಪಬ್ಲಿಷ್ ಲೇಟರ್ ಆನ್ ದ ಕೆಇಎ ವೆಬ್ಸೈಟ್. ರಿಯಲ್ ಅಲಾಟ್ಮೆಂಟ್ ಅಲ್ಲ, ಇದು ಮಾಕ್ ಅಲಾಟ್ಮೆಂಟು. ಸೊ ನೀವು ಯಾರು ಕಾಲೇಜ್ ಹೋಗಿ ಅಡ್ಮಿಷನ್ ತಗೊಳಕ್ಕಾಗೋದಿಲ್ಲ, ಬಟ್ ಹೋಗಿ ಕಾಲೇಜ್ನ ಚೆಕ್ ಮಾಡಿಕೊಂಡು ಫೀಡ್ಬ್ಯಾಕ್ ತಗೊಂಡು ಖಂಡಿತ ಬರ್ಬೋದು. ದಿಸ್ ಇಸ್ ಮಾರ್ಕ್ ರಿಸಲ್ಟ್ ಆಫ್ ದ ಸೆಕೆಂಡ್ ರೌಂಡ್ ಆಫ್ ದ ಸೀಟ್ ಅಲಾಟ್ಮೆಂಟ್ ಆಫ್ ಯು ಜಿ ಸಿ ಇ ಟಿ and first round of UG NEET 2026, and candidates cannot take admission in the college for the seat allotted. ಆಮೇಲೆ ಫಸ್ಟ್ ರೌಂಡಲ್ಲೂ ಇದೇ ಸೀಟ್ ಸಿಗುತ್ತಾ ಗ್ಯಾರಂಟಿ ಇಲ್ಲ. 80 to 90% ಸ್ಟೂಡೆಂಟ್ಸ್ಗೆ ಅದೇ ಸೀಟ್ ಉಳ್ಕೊಳ್ಳುತ್ತೆ, ಬಟ್ ಲಾಸ್ಟ್ 10-15% ಜನಕ್ಕೆ ಚೇಂಜ್ ಆಗುತ್ತೆ. ಯಾಕೆಂದರೆ ತುಂಬ ಜನ ಸ್ಟೂಡೆಂಟು ಆಪ್ಷನ್ ಎಂಟ್ರಿ ಚೇಂಜ್ ಮಾಡ್ತಾರೆ. ಕೆಲವು ಆಪ್ಷನ್ ಎಂಟ್ರಿ ಕೆಲವು ಕಾಲೇಜಸ್ ಮಾಡಿರೋದಿಲ್ಲ, ಈಗ ಮಾಡ್ಕೋತಾರೆ. ಕಾಲೇಜ್ ಸಿಗುತ್ತೆ ಅಂದ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡಿರ್ತಾರೆ, ಈಗ ಸಿಕ್ಕಿರೋದಿಲ್ಲ. ಸೊ ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡ್ಕೊಂಡಾಗ ಒಂದಷ್ಟು ಜನಕ್ಕೆ ಬಾರ್ಡರ್ ಲೈನಲ್ಲಿ ಸಿಕ್ಕಂತಹ ಒಂದು 2-3 ಸ್ಟೂಡೆಂಟ್ಸ್ಗೆ ಒಂದೊಂದು ಕಾಲೇಜಲ್ಲಿ ಖಂಡಿತ ಮಿಸ್ ಆಗುತ್ತೆ. ತಲೆ ಕೆಡ್ಸ್ಕೊಬಿಡಿ, ನಿಮ್ಮ ಸೆಕೆಂಡ್ ರೌಂಡಲ್ಲಿ ಖಂಡಿತ ಸಿಗುತ್ತೆ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.